ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಇರಸವಾಡಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ. ಚಾಮರಾಜನಗರ ತಾಲೂಕಿನ ಇರಸವಾಡಿ ಗ್ರಾಮದಲ್ಲಿ ಶನಿವಾರ ವಿಶ್ವರತ್ನ ಭಾರತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಆಚರಣೆ ಮಾಡಲಾಗಿದೆ. ಇನ್ನು ಕಾರ್ಯಕ್ರಮವನ್ನು ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಮುಖ್ಯ ಭಾಷಣಕಾರರು ಆದ ನಾಗರಾಜ್ ಮಾತನಾಡಿ, ಅಂಬೇಡ್ಕರ್ ಅವರ ಒಂದು ಜಾತಿಗೆ ಸೀಮಿತವಾದ ವ್ಯಕ್ತಿಯಲ್ಲ. ದಯವಿಟ್ಟು ಅಂಬೇಡ್ಕರ್ ವಿಚಾರದ ಬಗ್ಗೆ ತಿಳಿದುಕೊಳ್ಳಿ, ಅವರಂತೆ ನಡೆದು ದಾರಿಯಲ್ಲಿ ನಡಿಬೇಕು. ನಾವು ಅಂಬೇಡ್ಕರ್ ಅವರನ್ನು ದಲಿತ ನಾಯಕ, ದಲಿತ ಸೂರ್ಯ ಅಂತ ಕರಿತೀವಿ. ಆದರೆ ಅಂಬೇಡ್ಕರ್ ಅವರು ಯಾವತ್ತೂ ನಾನು ದಲಿತರಿಗೆ ಎಂದು ಹೇಳಿಲ್ಲ. ನಾವು ಮಾತ್ರ ಅಂಬೇಡ್ಕರ್ ನೆನಪು ಮಾಡಿಕೊಳ್ಳುವುದು ಬರೀ 2 ದಿನ, ಅವರು ಸತ್ತಾಗ, ಅವರು ಹುಟ್ಟಿದಾಗ ಮಾತ್ರ. ಯಾಕೆ ನಾವು ಅವರನ್ನ ಬರೀ ಪೂಜೆಗೆ ಇಟ್ಟಿದ್ದೀವಿ? ಮೊದಲು ನಾವು ಅವರ ಆಸೆಯಂತೆ ಬೆಳಿಬೇಕು ಎಂದಿದ್ದಾರೆ. ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ, ಈ ದೇಶಕ್ಕೆ ಮಹಾನ್ ಗ್ರಂಥ ಸಂವಿಧಾನ ಕೊಟ್ಟವರು ಅಂಬೇಡ್ಕರ್. ಅವರು ಕೊಟ್ಟ ಮತದಾನದ ಹಕ್ಕು ನಾನು ಶಾಸಕನಾಗಲು ಕಾರಣ ಎಂದಿದ್ದಾರೆ. ಮಾಜಿ ಶಾಸಕ ಬಾಲರಾಜ್ ಮಾತನಾಡಿ, ದೇಶದ ಶಕ್ತಿ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ದೇಶದಲ್ಲಿ ಅಲ್ಲದೆ ಬೇರೆ ದೇಶದಲ್ಲೂ ನಡೀತಾ ಇದೆ ಎಂದಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಸಂತ್ ಕುಮಾರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮಕ್ಕಳಿಗೆ ಸನ್ಮಾನ ಮಾಡಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರು ಆದ ಚಂದ್ರು, ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು ಆದ ಯೋಗೇಶ್, ಕಾಂಗ್ರೆಸ್ ಮುಖಂಡರು ಆದ ಕಿನಕಲ್ಲಿ ರಚಣ್ಣ, ಎಸ್ ಮಹದೇವಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಜೆಡಿಎಸ್ ನಾಯಕರು ಆದ ಬಿ ಪುಟ್ಟಸ್ವಾಮಿ, ನಿವೃತ್ತ ಅರಣ್ಯ ಅಧಿಕಾರಿಗಳು ಆದ ಶ್ರೀನಿವಾಸ್, ನಿವೃತ್ತ ಪ್ರಾಧ್ಯಾಪಕರು ಆದ ರಾಜೇಂದ್ರ, ನಿವೃತ್ತಿ ಪ್ರಧಾನ ವ್ಯವಸ್ಥಾಪಕರು ONGC ಮೈಸೂರು ಶ್ರೀನಿವಾಸ, ಆಂಗ್ಲ ಉಪನ್ಯಾಸಕರು ನಾಗೇಶ್, ಗುತ್ತಿಗೆದಾರರು ಆದ ಓಲೆ ಮಹದೇವ್, ಆರಕ್ಷಕ ವೃತ್ತ ನಿರೀಕ್ಷಕರು ಆದ ಶ್ರೀಕಾಂತ್, ಇರಸವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ವಸಂತ್ ಕುಮಾರ್ ಗಂಗವಾಡಿ, ಸದಸ್ಯರುಗಳು ಆದ ಶ್ರೀಮತಿ ಚಿಕ್ಕತಾಯಮ್ಮ, ಗೋವಿಂದ ಶೆಟ್ಟಿ, ರಂಗಸ್ವಾಮಿ, ಶ್ರೀಮತಿ ಮಮತಾ ನಾಗೇಶ್, ಶ್ರೀಮತಿ ಚಿನ್ನಮ್ಮ ಹಾಗೂ ಯಜಮಾನರುಗಳು ಆದ ಶಿವಕುಮಾರ್, ಉಮೇಶ್, ಬಸವರಾಜ್, ಮುಖಂಡರುಗಳು ಆದ ಜನಾರ್ದನ್, ನಾಗರಾಜ್, ಎಸ್ ನಂಜುಂಡಸ್ವಾಮಿ, ಶಿವಪ್ರಕಾಶ್, ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷರು ಆದ ಸಿಂದೇಶ್, ಉಪಾಧ್ಯಕ್ಷರು ಆದ ಶಿವಕುಮಾರ್, ಕಾರ್ಯದರ್ಶಿ ಮಹದೇವಸ್ವಾಮಿ, ಪೃಥ್ವಿರಾಜ್ ಹಾಗೂ ಯುವಕರ ವಿದ್ಯಾರ್ಥಿಗಳು, ಮಹಿಳೆಯರು ಹಾಜರಿದ್ದರು. ಅಂಬೇಡ್ಕರ್ ಜಯಂತಿನ ಯಾಕೆ ಮಾಡಬೇಕು? ಏನ್ ಸರ್ ಹಿಂಗಂತೀರಿ? ಏಪ್ರಿಲ್ 14 ಅಂಬೇಡ್ಕರ್ ಅವರ ಜನ್ಮದಿನ, ಅದಕ್ಕೆ ನಾವು ಮಾಡಬೇಕು ಅಂತ ಮಾಡ್ತೀರಾ? 1891ರಿಂದ 1956ರವರೆಗೆ ಬಾಬಾ ಸಾಹೇಬರು 65 ವರ್ಷ ಬದುಕಿದ್ರು. ಎಷ್ಟು ವರ್ಷ? 65 ವರ್ಷ ಬದುಕಿದ್ರು. ಏನ್ ಮಾಡಿದ್ರು? ನಮ್ಗೆ ಬಾಬಾ ಸಾಹೇಬ್ರು ಅಂತ ಹೇಳಿದ್ರೆ ರೋಮಾಂಚನ ಆಗ್ಬಿಡುತ್ತೆ. ನರ ಕಿತ್ತೋಗ ಮಟ್ಟ ಕೂಗ್ತೀವಿ ಜೈ ಭೀಮ್ ಅಂತ. ಅವ್ರು ಹೇಳ್ದಂಗೆ ಕೇಳ್ತಾ ಇದೀವಾ? ಅವ್ರು ಹೇಳ್ದಂಗೆ ಬದುಕ್ತಾ ಇದೀವಾ? ಕೃಷ್ಣರಾಜ್ ಸರು, ಮಾದೇವನವರು, ಕುಡ್ಸ್ವಾಮಿ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ನಾವು ಬಾಬಾ ಸಾಹೇಬ್ರು ಹೇಳ್ದಂಗೆ ಮಾಡ್ತಿಲ್ಲ. 65 ವರ್ಷ ಬದುಕಿದ್ರು ಅಂತ ಹೇಳಿದೆ. ಏನ್ ಮಾಡಿದ್ರು? ಹಿಂಗ್ ಪುತ್ಥಳಿ ಕಟ್ಟಿ ಅಂತ ಹೇಳಿದ್ರ? ಹಿಂಗ್ ಪೆಂಡಲ್ ಹಾಕೊಂಡು ನನ್ನಂತವ್ರನ್ನ ಕರೆಸಿ ಭಾಷಣ ಮಾಡಿ ಅಂತ ಹೇಳಿದಾರ? ಇಲ್ಲ. ದೊಡ್ಡ ದ್ರೋಹ ಇದು. ನಾನು ತುಂಬಾ ಕಡೆ ಹೇಳ್ತಾ ಇದ್ದೀನಿ. ಬಾಬಾ ಸಾಹೇಬರು ತೀರೋಗಿ 69 ವರ್ಷ ಆಗಿದೆ. 69 ವರ್ಷ, 65 ವರ್ಷ ಬದುಕಿದ್ರು. ಈಗ ಸತ್ತೋಗಿ 69 ವರ್ಷ ಆಯ್ತು. 134ನೇ ಜಯಂತಿ ಮಾಡ್ತಾ ಇದೀವಿ. 3 ವರ್ಷಕ್ಕೆ 135ನೇ ಜಯಂತಿ ಮಾಡ್ತೀವಿ. ಪ್ರಾತಿನಿಧ್ಯದಂಗೆ ಮೀಸಲಾತಿ ಅಲ್ಲ. ಬಾಬಾ ಸಾಹೇಬ್ರು ಎಲ್ಲೂ ಮೀಸಲಾತಿ ಭಾರತದ ಸಂವಿಧಾನ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ನಾನ, ಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು
ಗುರುದೇವ ಜೈ ಭೀಮ್. ಇವತ್ತು ಶತಮಾನಗಳಿಂದ ಅಸಮಾನತೆಗೆ ಒಳಗಾಗಿದ್ದಂಥ ನಮ್ಮ ಪೂರ್ವಿಕರು ಅವರೆಲ್ಲರಿಗೂ ಕೂಡ ಸ್ವಾಭಿಮಾನದ ಬದುಕನ್ನು ಕಲ್ಪಿಸಿಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ವಿಚಾರಗಳನ್ನೇ ನಮ್ಮ ಕೃಷ್ಣರಾಜವರು, ಎಸ್ ಮಹಾದೇವನವರು, ಮಾನ್ಯ ಪುಟ್ಟಸ್ವಾಮಿಯವರು ಹಾಗೂ ಮುಖ್ಯ ಭಾಷಣವನ್ನು ಮಾಡಿದ ಪ್ರೊಫೆಸರ್ ನಾಗರಾಜ್ ಅವರು ಆ ವಿಚಾರಗಳನ್ನು ಉಲ್ಲೇಖ ಮಾಡಿ ಇಲ್ಲಿ ಅರ್ಥೈಸಿದ್ದಾರೆ. ಮನೆ ಬಂದ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮತದಾನದ ಹಕ್ಕನ್ನು ಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಾನೇ ಉದಾಹರಣೆ ಮತದಾನದ ವಿಚಾರದಲ್ಲಿ. ಯಾಕಂದ್ರೆ 2004ರಲ್ಲಿ ಕೇವಲ ಒಂದೇ ಒಂದು ಮತದ ಅಂತರದಲ್ಲಿ ನಾನು ಗೆಲುವನ್ನು ತಪ್ಪಿಸಿಕೊಂಡಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಣಿ ಹೇಳುತ್ತೆ, ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದನ್ ಬುಲೆಟ್ ಅಂತ. ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದನ್ ಬುಲೆಟ್. ಇವತ್ತು ಅನೇಕ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಕೂಡ ಇದನ್ನು ಕೇಳಿರ್ತಕ್ಕಂಥ ಉದಾಹರಣೆಗಳಿವೆ. BBC CNN covered my news. The man who lost just by 1 vote in the provisional elections ಅಂತಕ್ಕಂಥದ್ದು ಗೆದ್ದ ಅಭ್ಯರ್ಥಿಯನ್ನ ಉಲ್ಲೇಖ ಮಾಡಲಿಲ್ಲ. ಸೋತಂತ ಈ AR ಮೂರ್ತಿಯನ್ನು ಉದಾಹರಣೆ ಇಟ್ಕೊಂಡು ಪ್ರಪಂಚದಾದ್ಯಂತ BBC and CNN covered my news. The man who lost by just 1 vote ಅಂದರೆ ಜಗತ್ತಿಗೆ ಮತ್ತು ನಾನು ಉದಾಹರಣೆ ಆಗ 19 ವರ್ಷದ ವನವಾಸ ಅನುಭವಿಸಿದೆ. 19 ವರ್ಷದ ವನವಾಸ ಇವತ್ತು ನಿಮ್ಮೆಲ್ಲರ ಒಂದು ಸಾಕಾರ ಆಶೀರ್ವಾದದಿಂದ 63 ಮತಗಳನ್ನ ಗಳಿಸುವ ಮುಖಾಂತರ 59,519 ಮತಗಳ ಅಂತರದಲ್ಲಿ ಇವತ್ತು ನನಗೆ ಗೆಲುವನ್ನು ತಂದು. ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ ಹೆಚ್ಚಿನ ಮತ ಗಳಿಸಿದ್ರಲ್ಲಿ ಹೆಚ್ಚಿನ ಮತಗಳಲ್ಲಿ ಆಯ್ಕೆ ಆದಂಥವರು ಅಂದರೆ ಈ AR ಕೃಷ್ಣಮೂರ್ತಿ ನಿಮ್ಮೆಲ್ಲರ ಆಶೀರ್ವಾದ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮಾಡಿ ಬಂಧುಗಳು, ಇವತ್ತು ನಾಗರಾಜ್ರವರು ಮಾತನಾಡೋ ಸಂದರ್ಭದಲ್ಲಿ ಈ ವರ್ಣಾಶ್ರಮ ಧರ್ಮದ ಬಗ್ಗೆ ಮಾತನಾಡಿ ನಾನು ಅಪ್ಪಾಜಿ ಅವರೇ ಕಾಣಲಿ. ಈ ದಿವಸ ನಮ್ಮ ಅಂಬಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಆಗಿದ್ದು ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರಿಗೆ ನಾನು ಸಲ್ಲಿಸ್ತೇನೆ. ಹಾಗೂ ಈ ಸಂದರ್ಭದಲ್ಲಿ ನಾನು ನಮ್ಮ ಕ್ಷೇತ್ರದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ AR ಕೃಷ್ಣಮೂರ್ತಿ ಸಾಹೇಬರ ಆಶೀರ್ವಾದಗಳಿಗೆ ನಮಗೆ ಒಂದು ಅಧ್ಯಕ್ಷ ಸ್ಥಾನ ಬರುತ್ತಿದೆ. ಅದನ್ನು ನಾನು ಉಡುಗೊರೆಯಾಗಿ ಸ್ವೀಕರಿಸಲು ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಕಾನೂನುಬದ್ಧವಾಗಿ ಏನೇನು ಕಾರ್ಯಕ್ರಮಗಳು ಮಾಡ್ಬೋದು, ಇನ್ನೂ ಮೂಲಭೂತ ಸೌಕರ್ಯಗಳೇನೇನಿದೆ ಹಾಗೂ ಶಾಸಕರ ಅನುದಾನದ ಅಡಿಯಲ್ಲಿ ಏನೇನು ಬರುತ್ತೆ, ಸಂಸದರು ಹಾಗೂ MLC ಇವರೆಲ್ಲರ ಅನುದಾನದ ಅಡಿಯಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಇರೋಷ್ಟು ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ಜನರಿಗೋಸ್ಕರ ದುಡಿಯುವಂಥ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತ ನಾನು ಮಾತು